ಇನ್ನು KRS ವಿಚಾರಕ್ಕೆ ಬರೋದಾದ್ರೆ KRS 107 ಅಡಿ ತಲುಪಿದೆ ನೀರು ಅಂತ ಅಂದ್ಬಿಟ್ಟು 124 ಅಡಿಗಳ ಗರಿಷ್ಠ ಎತ್ತರದಲ್ಲಿ 107 ಅಡಿಗೆ ಏರಿದೆ ನೀರಿನ ಮಟ್ಟ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಹೀಗಾಗಿ KRSನಲ್ಲಿ 107 ಅಡಿಗೆ ಏರಿದೆ ನೀರಿನ ಮಟ್ಟ. ಹೋದ ವರ್ಷ ಇಷ್ಟು ತುಂಬಿರಲಿಲ್ಲ. ಡ್ಯಾಮ್ಗೆ ಹರಿದು ಬರ್ತಾ ಇದೆ 25,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹಾರಂಗಿಯಿಂದ ಬಿಡ್ತಾ ಇದ್ದಾರೆ. ಇವತ್ತು 25,933 ಕ್ಯೂಸೆಕ್ಗೆ ಏರಿಕೆ ಆಗಿದೆ ಒಳಹರಿವು ಇನ್ಫ್ಲೋ. ಕಾವೇರಿ ನದಿಗೆ 2,289 ಕ್ಯೂಸೆಕ್ ನೀರನ್ನು ಈಗ ಸದ್ಯಕ್ಕೆ ಹೊರಗಡೆಗೆ ರಿಲೀಸ್ ಮಾಡಿದ್ದಾರೆ ಔಟ್ಫ್ಲೋ. ಸಂಜೆಗೆ 30,000 ಕ್ಯೂಸೆಕ್ಗೂ ಏರಿಕೆ ಸಾಧ್ಯತೆ. 24 ಗಂಟೆಯಲ್ಲೇ 2 TMC ನೀರು ಸಂಗ್ರಹ ಆಗಿದೆ KRS ಡ್ಯಾಮ್ನಲ್ಲಿ. ಪ್ರದೇಶದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ KRS ಅಣೆಕಟ್ಟೆಗೆ ಇನ್ಫ್ಲೋ ಕೂಡ ಹೆಚ್ಚಾಗಿರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ KRS ಅಣೆಕಟ್ಟೆ ಬಳಿ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಳೆದ 15 ದಿನಗಳ ಹಿಂದಷ್ಟೇ ಕೂಡ ಎಲ್ಲ ಬರಿದಾಗಿ ಕಾಣ್ತಾ ಇತ್ತು KRS ಅಣೆಕಟ್ಟೆ. ಇದೀಗ ಭರ್ತಿಯ ಹಂತಕ್ಕೆ KRS ಅಣೆಕಟ್ಟೆ ತಲುಪ್ತಾ ಇರುವಂಥದ್ದು. ಇದಕ್ಕೆ ಕಾರಣ ಕಾವೇರಿ ಜಲಾನಯನ ಪ್ರದೇಶ ಅಂದರೆ ಕೊಡಗು ಸೇರಿದಂತೆ ಇತರ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುರಿತಿರುವಂತಹ ಮಳೆಯ ಪ್ರಭಾವದಿಂದಾಗಿ KRS ಅಣೆಕಟ್ಟೆಗೆ ಇವತ್ತು 25,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಆಲ್ಮೋಸ್ಟ್ 25,933 ಅಂದರೆ 26,000 ಕ್ಯೂಸೆಕ್ ಹತ್ತತ್ರ ನೀರು ಇವತ್ತು ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ KRS ಅಣೆಕಟ್ಟೆ ಭರ್ತಿಯ ಅಂಚಿಗೆ ತಲುಪ್ತಾ ಇರುವಂಥದ್ದು. KRS ಅಣೆಕಟ್ಟೆಯ ಗರಿಷ್ಠ ಸಾಮರ್ಥ್ಯ ಏನು 49.452 TMC ಹೊಂದಿರುವಂಥದ್ದು. ಇವತ್ತು 29.378 TMC ತುಂಬಿರುವಂಥದ್ದು. ಇದು ನಾವು ಅಡಿ ಲೆಕ್ಕಾಚಾರದಲ್ಲಿ ನಾವು ನೋಡೋದಾದ್ರೆ 124.80 ಗರಿಷ್ಠ ಅಡಿ ಇರುವಂಥದ್ದು. ಇವತ್ತಿನ ಮಟ್ಟ 107.60 ಅಡಿಯಷ್ಟು ಸದ್ಯಗ KRS ಅಣೆಕಟ್ಟೆ ಭರ್ತಿ ಆಗಿರುವಂಥದ್ದು. ಇವತ್ತಿನ ಇನ್ಫ್ಲೋ ಸಹ 25,933 ಇರುವಂಥದ್ದು. ಅದೇ ರೀತಿಯಾಗಿ ಔಟ್ಫ್ಲೋ ಅಂದರೆ ನಾಲೆಗಳಿಗೆ ಮತ್ತೆ ಕುಡಿಯೋ ನೀರಿಗಾಗಿ ಬಿಡ್ತಾ ಇರುವಂಥ ನೀರಿನ ಪ್ರಮಾಣ 2,289 ಕ್ಯೂಸೆಕ್ ನೀರಷ್ಟನ್ನು ಬಿಡಲಾಗ್ತಾ ಇದೆ. ನಾವು ಇನ್ನೊಂದು ವಿಚಾರ ಗಮನಿಸಬೇಕು ಆದಂಥ ವಿಚಾರ ಅಂತಂದರೆ ಒಂದೇ ದಿನದಲ್ಲಿ ಈ ಕಳೆದ 24 ಗಂಟೆಗಳಲ್ಲಿ KRS ಅಣೆಕಟ್ಟೆಗೆ 2 TMC ಅಷ್ಟು ನೀರು ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ರೈತರಲ್ಲೂ ಕೂಡ ಒಂದಷ್ಟು ಮಂದಹಾಸ ಮೂಡಿದೆ. ಯಾಕಂದರೆ ಈಗಾಗಲೇ ಮಳೆ ಬೀಳ್ತಿರಲಿಲ್ಲ ಕೆಲ ದಿನಗಳಿಂದಾಗಿ. ಕಳೆದ 1.5 ವರ್ಷದಿಂದಲೂ ಕೂಡ ಬರಗಾಲಕ್ಕೆ ಈ ಭಾಗದ ರೈತರು ತುತ್ತಾಗಿದ್ರು. ಜೊತೆಗೆ ತಮಿಳುನಾಡಿನ ವಿವಾದ ಕೂಡ ಇತ್ತು. ಇದರಿಂದಾಗಿ ಸಾಕಷ್ಟು ತೊಂದರೆಗೆ ರಾಜ್ಯ ಸರ್ಕಾರವೂ ಸಿಕ್ಕಿತ್ತು. ಜೊತೆಗೆ ರೈತರು ಕೂಡ ಬೆಳೆಯೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಆದರೆ ಕಳೆದ 3-4 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ KRS ಅಣೆಕಟ್ಟೆಗೆ ಇನ್ಫ್ಲೋ ಸಹ ದಿನ ಕಳೆದಂತೆ ಹೆಚ್ಚಾಗ್ತಾ ಇರುವಂಥದ್ದು. ಈ ವರ್ಷ ಇದೇ ಮೊದಲನೇ ಬಾರಿಗೆ 25,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದಲ್ಲಿ ಇವತ್ತು ನೀರು ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ KRS ಅಣೆಕಟ್ಟೆ ಭರ್ತಿಯ ಅಂಚಿಗೆ ತಲುಪ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇದೇ ರೀತಿಯಾಗಿ ಮಳೆ ಮುಂದುವರೆದ್ರೆ ಮುಂದಿನ 15 ದಿನಗಳಲ್ಲಿ KRS ಅಣೆಕಟ್ಟೆ ಭರ್ತಿ ಆಗುವಂಥ ನಿರೀಕ್ಷೆ ಸಹ ರೈತರಲ್ಲಿ ಮತ್ತು ಜನರಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇದ್ದಂತಹ ಭಯಗಳು ಕೂಡ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಈಗಾಗಲೇ ತಮಿಳುನಾಡಿನ ವಿವಾದ ಮತ್ತೆ ತಲೆದೂರಿದೆ. ಮಳೆ ರಾಯ ಇದೇ ರೀತಿಯಾಗಿ ಕೃಪೆ ತೋರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಎದುರಾಗಲ್ಲ. ತಮಿಳುನಾಡಿಗೆ ಬಿಡಬೇಕಂತ ಕೋಟದ ನೀರನ್ನು ಬಿಡ್ಬೋದು. ಜೊತೆಗೆ ರೈತರು ಕೂಡ ಸುಭಿಕ್ಷವಾಗಿ ಬೆಳೆ ಬೆಳೆಯೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಕೂಡ ಆಗುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ KRS ಅಣೆಕಟ್ಟೆ ಇದೀಗ ಭರ್ತಿಯ ಅಂಚಿಗೆ ತಲುಪ್ತಾ ಇರುವಂಥದ್ದು. ಇವತ್ತು 25,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಇದೇ ರೀತಿಯಾಗಿ 15 ದಿನಗಳ ಕಾಲ ಬಂದರೆ KRS ಅಣೆಕಟ್ಟೆ ಭರ್ತಿಯ ಅಂಚಿಗೆ ತಲುಪುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, KRS ಡ್ಯಾಮ್.